ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಾಂನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಗಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುರಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्यानदलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಸುಧಾದಲ್ಲಿ 11ನೆಯ ಇದು ಮೂಲ, ಅಲ್ಲಿ ಶ್ಲೋಕವನ್ನ ಹೇಳ್ಕೊಡ್ಬೇಕಾಗಿದೆ. 11ನೆಯ ಮೂರದ ಶ್ಲೋಕ. ಪ್ರಸನ್ನತಾ ಗುಣೋತ್ಕರ್ಷ ಪ್ರಸನ್ನತಾ ಗುಣೋತ್ಕರ್ಷ ಜ್ಞಾನಾದೇವ ಹಿ ಕೇವಲಂ ಜ್ಞಾನಾದೇವ ಹಿ ಕೇವಲಂ ನಿರ್ದೋಷತಾ ಪರಿಜ್ಞಾನಾತ್ ನಿರ್ದೋಷತಾ ಪರಿಜ್ಞಾನಾತ್ ಅಪಿ ನಾನ್ಯೇನ ಕೇನಚಿತ್ ಅಪಿ ನಾನ್ಯೇನ ಕೇನಚಿತ್ ಪ್ರಸನ್ನತಾ ಗುಣೋತ್ಕರ್ಷ ಜ್ಞಾನಾದೇವ ಹಿ ಕೇವಲಂ ನಿರ್ದೋಷತಾ ಪರಿಜ್ಞಾನಾತ್ ಅಪಿ ನಾನ್ಯೇನ ಕೇನಚಿತ್. ಇಲ್ಲಿ ಗುಣೋತ್ಕರ್ಷ ಜ್ಞಾನಾದೇವ ಅಂತ ಒಂದೇ ಪದ. ಅದು ಹೇಳ್ಕೊಡ್ಬೇಕಾದ್ರೆ ಗುಣೋತ್ಕರ್ಷ ಅಂತ ನಿಲ್ಲಿಸಿ ಹೇಳೋದಷ್ಟೇ, ಒಂದೇ ಪದ. ಗುಣೋತ್ಕರ್ಷ ಜ್ಞಾನಾತ್ ಅಂತ ಒಂದು ಪದ, ಆಮೇಲೆ ಏವ ಅಂತಿದೆ. ತಥೋಪಿ ಕಿಂ ಇತ್ಯತಃ ಪ್ರಸನ್ನೇತಿ. ಈಗ ನಾವು ಭಗವಂತನನ್ನ ಸಕಲ ಸದ್ಗುಣ ಪರಿಪೂರ್ಣ ಅಂತ ತಿಳ್ಕೊಂಡ್ವಿ ಅಂದ್ರೆ ಅವನಲ್ಲಿ ಇಂಥ ಒಳ್ಳೆ ಗುಣ ಇಲ್ಲ ಅಂತಿಲ್ಲ, ಎಲ್ಲಾ ಒಳ್ಳೆ ಗುಣಗಳು ಕೂಡ ಭಗವಂತನಲ್ಲಿ ಇದೆ. ಇದನ್ನ ನಾವು ತಿಳ್ಕೊಂಡ್ರೆ ಏನಾಯ್ತು, ಇದರಿಂದ ಪ್ರಯೋಜನ ಏನು ಅಂತ ಪ್ರಶ್ನೆ ಮಾಡಿಕೊಂಡು ಪ್ರಸನ್ನತಾ
ಖುಷಿ, ಪ್ರಸನ್ನತೆ ಅಂದ್ರೆ ಏನರ್ಥ? ಖುಷಿಯಾಗಿರೋದು. ಏನೋ ಒಳ್ಳೆ ಸುದ್ದಿ ಕೇಳಿದ್ವಿ ಅಂತಂದ್ರೆ ಪ್ರಸನ್ನತೆ ಮುಖದಲ್ಲಿ, ಮುಖ ಪ್ರಸನ್ನವಾಗಿರುತ್ತೆ. ಭಗವಂತನ ಮುಖದಲ್ಲಿ ಪ್ರಸನ್ನತೆ, ಅವನು ಸಂತೋಷ ನೀವು ನೋಡ್ಬೇಕು ಅಂತಾದ್ರೆ ಗುಣೋತ್ಕರ್ಷ ಜ್ಞಾನಾದೇವಹಿ ಕೇವಲಂ. ಕೇವಲ ನೀವು ಭಗವಂತನಿರೋ ಗುಣ ಬಹಳ ಪೂರ್ತಿಯಾದದ್ದು, ಬಹಳ ಉತ್ಕೃಷ್ಟವಾದದ್ದು. ಅದರಿಂದ ಅವನು ಉತ್ಕರ್ಷ ಅಂದ್ರೆ ಶ್ರೇಷ್ಠತೆಯನ್ನ ಪಡೆದಿದ್ದಾನೆ. ಅಂದ್ರೆ ಒಳ್ಳೆಯ ಗುಣಗಳು ಏನೇನಿದೆ ಅದೆಲ್ಲ ಭಗವಂತನಲ್ಲಿದೆ ಅಂತ ಗುಣೋತ್ಕರ್ಷ ಜ್ಞಾನ. ಅಂದ್ರೆ ಬೇರೆ ಯಾವ ಯಾವ ದೇವತೆಗಳಿದ್ದಾರೆ ಆ ದೇವತೆಗಳಲ್ಲಿರೋ ಗುಣಗಳಿಗಿಂತ ಹೆಚ್ಚು ಗುಣ ಆ ಭಗವಂತನಲ್ಲಿದೆ. ಲಕ್ಷ್ಮಿಗಿಂತನೂ ಜಾಸ್ತಿ ಇದೆ. ಲಕ್ಷ್ಮಿ ಇಲ್ದೇ ಇರೋ ಬೇಕಾದಷ್ಟು ಅನಂತ ಗುಣಗಳು ಭಗವಂತನಲ್ಲಿದೆ ಅಂತ ಈ ರೀತಿ ಚಿಂತನೆ ಮಾಡಬೇಕು. ಜೊತೆಗೆ ನಿರ್ದೋಷತಾ ಅಪರಿಜ್ಞಾನಾತ್ ಅಂತ ಅಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ನಿರ್ದೋಷತಾ ಪರಿಜ್ಞಾನಾತ್ ಅಂತ ಹೇಳ್ಕೊಡ್ಬೇಕಾದ್ರೆ ಕೆಲವು ಸಲ ನಿರ್ದೋಷತ ಅಪರಿಜ್ಞಾನಾತ್ ಅಂತ ನಾವು ಪದಚ್ಛೇದ ಮಾಡ್ಕೊಳ್ಳೋ ಸಂಭವನೂ ಇದೆ. ನಿರ್ದೋಷತಾ ಅಪರಿಜ್ಞಾನಾತ್ ಅಂತ. ನಿರ್ದೋಷತಾ ಅಪರಿಜ್ಞಾನ ಅಂತ ಇಟ್ಕೊಂಡ್ಬಿಟ್ರೆ ಏನರ್ಥ ಆಗುತ್ತೆ? ಅಂದ್ರೆ ಭಗವಂತನಲ್ಲಿ ದೋಷ ಇಲ್ಲ ಅಂತೇನಿದೆ, ಆ ದೋಷ ಇಲ್ಲ ಅನ್ನೋದರ ಜ್ಞಾನ ನಮಗಿಲ್ಲ ಅಂತ ಆಗ್ಬಿಡುತ್ತೆ, ಅಪರಿಜ್ಞಾನ ಅಂತ ಅರ್ಥ ಮಾಡ್ಕೊಂಡೆ. ಆದ್ರೆ ಇಲ್ಲಿ ನಮಗ್ ಬೇಕಾಗಿದ್ದು ಯಾವ ಅಂಶ ಅಂದ್ರೆ ಪರಿಜ್ಞಾನ ಅನ್ನೋ ಅಂಶನೇ ಬೇಕು. ಅದು ಕೆಲವು ಸಲ ಆಚೆ ಈಚೆ ಕನ್ಫ್ಯೂಸ್ ಆಗತ್ತೆ. ಯಾವುದು? ನಿರ್ದೋಷತಾ ಪರಿಜ್ಞಾನಾತ್ ಅಂತ ಇರೋದ್ ಶಬ್ದ, ಅದು ನಿರ್ದೋಷತಾ ಅಪರಿಜ್ಞಾನಾತ್ ಅಂತ ಸವರ್ಣ ದೀರ್ಘ ಸಂಧಿ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಹಾಗಿಲ್ಲ. ನಿರ್ದೋಷತಾ ಪರಿಜ್ಞಾನ, ದೋಷ ಇಲ್ಲ ಭಗವಂತನಲ್ಲಿ ಅನ್ನುವ ಜ್ಞಾನ ಇದ್ಬೇಕು. ಅದೇ ರೀತಿ ಎಲ್ಲಾ ಸಕಲ ಸದ್ಗುಣಗಳು ಭಗವಂತನಲ್ಲಿವೆ ಅಂತ ತಿಳಿದ್ರೆ ಮಾತ್ರ ಆ ಭಗವಂತನಿಗೆ ಸಂತೋಷ ಆಗತ್ತೆ ಅಂತ ಅರ್ಥ ಈ ಶ್ಲೋಕದ್ದು. ಅದನ್ನ ಮುಂದೆ ಜಯತೀರ್ಥರು ಬಿಡಿಸ್ತಾರೆ. ವಿಷ್ಣೋಹೋ ಪ್ರಸನ್ನತಾಚ. ಪ್ರಸನ್ನತೆ ಅಂದ್ರೆ ಯಾರಿಗೆ ಖುಷಿ ಆಗೋದು? ವಿಷ್ಣೋಹೋ ಅಂತ ಇಟ್ಕೊಳ್ಳಿ ಶ್ಲೋಕದಲ್ಲಿ ಅಂತ. ಹಾಗಾದ್ರೆ ವಿಷ್ಣು ಅನ್ನೋ ಪದ ಆ ಶ್ಲೋಕದಲ್ಲಿ ಇಲ್ಲ, ನಾವು ತಗೊಳ್ಬೇಕಲ್ಲಿ. ಅದನ್ನ ಜಯತೀರ್ಥರು ವಿಷ್ಣೋಹೋ ಅಂತ ಪದ ಹಾಕಿ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ವಿಷ್ಣೋಹೋ ಪ್ರಸನ್ನತಾಚ, ಭಗವಂತನಿಗೆ ಪ್ರಸನ್ನತೆ ಖುಷಿ ಯಾವಾಗ ಆಗುತ್ತೆ ಅಂದ್ರೆ ತದೀಯ ಗುಣೋತ್ಕರ್ಷ ಜ್ಞಾನಾದೇವ, ಅವನ ಗುಣಗಳಿಂದ, ಅವನ ಗುಣಗಳು ಬಹಳ ಉತ್ಕೃಷ್ಟವಾಗಿವೆ, ಅವನ ಗುಣಗಳು ಪೂರ್ಣವಾಗಿವೆ ಅನ್ನೋ ಜ್ಞಾನ ಬಂದ್ರೆ. ನಮ್ಮ ಗುಣ ಪರಿಪೂರ್ಣ ಅಲ್ಲ, ನಮ್ಮ ಗುಣ ಜಾಸ್ತಿ ಇದೆ ನಾವು ಭಾವಿಸಿದ್ರೆ ಅವನಿಗೆ ಯಾಕೆ ಖುಷಿ ಆಗ್ಬೇಕು? ಯಾರು ಖುಷಿ ಪಡ್ಬೇಕಾಗಿದೆಯೋ ಅವನ ಗುಣಗಳು ಬಹಳ ಜಾಸ್ತಿ ಇದೆ, ಪೂರ್ಣವಾಗಿದೆ ನಾವು ತಿಳ್ಕೊಂಡೆ ಅವನಿಗೆ ಸಂತೋಷ ಆಗತ್ತೆ. ಅದೇ ರೀತಿ ಕೇವಲಂ ನಿರ್ದೋಷತಾ ಪರಿಜ್ಞಾನಚ್ಚ ಭವತಿ. ಅದೇ ರೀತಿ ಯಾವುದೇ ದೋಷ ಇಲ್ಲ ಅಂತ ಜ್ಞಾನ ಇರ್ಬೇಕು ನಮಗೆ. ಯಾರಲ್ಲಿ? ಅವನಲ್ಲಿ. ನಮ್ಮಲ್ಲಿ ದೋಷ ಇಲ್ಲ ಅಂತ ನಾವು ಭಾವಿಸಬಾರ್ದು. ಎಲ್ಲ ವಿಪರೀತ ಆಗ್ಬಿಡಿದೆ. ನಮ್ಮಲ್ಲೇ ಎಲ್ಲ ಗುಣ ಇದೆ, ನಮ್ಮಲ್ಲೇ ಏನು ದೋಷ ಇಲ್ಲ ಅಂತ ನಾವು ಭಾವಿಸ್ತೀವಿ. ಅದು ತುಂಬಾ ತಪ್ಪು. ದೋಷ ಇರೋದು ನಮ್ಮಲ್ಲಿ, ಗುಣಗಳು ಇಲ್ಲದೆ ಇರೋದು ನಮ್ಮಲ್ಲಿ ಪೂರ್ತಿ. ಇರೋದ್ ಭಗವಂತನಲ್ಲಿ ಪೂರ್ತಿಯಾಗಿ ಗುಣಗಳಿವೆ, ಜೊತೆಗೆ ದೋಷ ಯಾವುದೂ ಇಲ್ಲ. ಈ ರೀತಿ ತಿಳ್ಕೊಳ್ಬೇಕು. ಹಿಶಬ್ದ ಪ್ರಮಾಣ ಪ್ರಸಿದ್ಧಿಂ. ಈ ಶ್ಲೋಕದಲ್ಲಿ ಈ ರೀತಿ ತಿಳಿದ್ರೇನೆ ಭಗವಂತನಿಗೆ ಪ್ರಸನ್ನತೆ, ಸಂತೋಷ ಆಗೋದು ಅನ್ನೋದು ನಾವೇನು ಹೇಳ್ಬೇಕಾಗಿಲ್ಲ. ಈ ವಿಷಯದಲ್ಲಿ ಬೇಕಾದಷ್ಟು ಪ್ರಮಾಣಗಳಿವೆ. ಆ ಪ್ರಮಾಣಗಳಿಂದ ಏನು ಗೊತ್ತಾಗ್ತಾ ಇದೆ ನಮ್ಗೆ ಅಂದ್ರೆ ಭಗವಂತನಿಗೆ ಗುಣೋತ್ಕರ್ಷ ಜ್ಞಾನ ಅವನ ಬಗ್ಗೆ ನಾವ್ ಇಟ್ಕೊಂಡ್ರೆ ಆಗ ಅವನಿಗೆ ಸಂತೋಷ ಆಗತ್ತೆ ಅಂತ. ಅಲ್ಲ ಬಹಳ ಪ್ರಮಾಣಗಳಿದೆ, ಪ್ರಮಾಣಗಳು ಬೇಕಾದಷ್ಟು ಪ್ರಸಿದ್ಧವಾಗಿದೆ ಅಂತ ನೀವ್ ಹೇಳಿದ್ರಿ. ಪ್ರಸಿದ್ಧ ಆದ್ರೆ ಒಂದಾರು ನಮಗ್ ಗೊತ್ತಿರ್ಬೇಕಲ್ಲ, ಅಂದ್ರೆ ಅದನ್ನ ಮುಂದಕ್ಕೆ ಹೇಳ್ತಾ ಸದ್ಯದಲ್ಲೇ ಈಗ ವಕ್ಷತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಒಂದ್ ವಿಷಯ ಹೇಳಿಕ್ ಶುರು ಮಾಡ್ತಾರೆ. ಹೇಳ್ಬೇಕಾದ್ರೆ ತುಂಬಾ ಜಾಸ್ತಿ ವಿಚಾರ ಆಗ್ಬಿಟ್ರೆ ಇದನ್ನ ಮುನ್ನೋಡೋಣ ಅಂತ ಹೇಳೋದಿದೆ. ಅದೇ ತರ ಜಯತೀರ್ಥರ ಕ್ರಮ ಹಾಗೆ ತಚ್ಚ ವಕ್ಷತೆ. ಈಗ ಸದ್ಯದಲ್ಲೇ ಹೇಳ್ತೀವಿ ಅದ್ರ ಬಗ್ಗೆ, ಸದ್ಯಕ್ಕೆ ಮುಂದೆ ವಿಚಾರ ಮಾಡೋಣ ಯಾಕೆಂದ್ರೆ ಸದ್ಯದಲ್ಲೇ ಬರತ್ತೆ. ಆದ್ರಿಂದ ಇನ್ನು ಕೇವಲ ಶಬ್ದ, ಇಲ್ಲಿ ಕೇವಲ ಅಂತ ಒಂದು ಹಾಕಿದ್ದಾರೆ. ಅಂದ್ರೆ ಗುಣೋತ್ಕರ್ಷ ಜ್ಞಾನದಿಂದಲೇ ಭಗವಂತನಿಗೆ ಖುಷಿ. ದೋಷ ಇಲ್ಲ ಅಂತ ನಾವು ತಿಳಿದ್ರೇನೆ ಭಗವಂತನಿಗೆ ಸಂತೋಷ. ಆ ಏವ, ಕೇವಲ ಅಂದ್ರೆ ಏವ ಅಂತ ಅರ್ಥ, ಅದರಿಂದಲೇ ಅಂತ ಅರ್ಥವನ್ನ ತಗೊಳ್ಬೇಕು. ಅದನ್ನ ಅವಧಾರಣ ಅಂತ ಕರೀತಾರೆ. ಅವಧಾರಣ ಅಂತಂದ್ರೆ ಅದರಿಂದಲೇ ಅಂತ ಒತ್ತಿ ಹೇಳೋದು, ಅದನ್ನ ಅವಧಾರಣ ಅಂತ ಕರೀತಾ ಇರ್ತಾರೆ. ಅಂದ್ರೆ ಭೋಜನಮೇವ ಕರೋತಿ, ಅಥವಾ ಅವನು ಫಲಾಹಾರಮೇವ ಕರೋತಿ, ಅವನು ರಾತ್ರಿ ಹೊತ್ತು ಫಲಾಹಾರವನ್ನ ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ, ಹೊರತು ಊಟವನ್ನ ಮಾಡೋದಿಲ್ಲ. ಅಲ್ಲಿ ಕೇವಲಂ ಫಲಾಹಾರಂ ಸ್ವೀಕರೋತಿ, ಕೇವಲ ಫಲರೂಪವಾದ ಆಹಾರವನ್ನ ಸ್ವೀಕಾರ ಮಾಡ್ತಾರೆ ಅಂದ್ರೆ ಏನರ್ಥ? ಫಲಾಹಾರ ಮಾತ್ರ ಅಂತ ಅರ್ಥ.
ಆ ಫಲಾಹಾರ ಮಾತ್ರ ಅನ್ನೋದನ್ನ ಕೇವಲ ಅನ್ನೋ ಶಬ್ದ ತಿಳಿಸ್ಕೊಡುತ್ತೆ ಸಂಸ್ಕೃತದಲ್ಲಿ. ಆ ತರ ಇಲ್ಲಿ ಕೇವಲ ಭಗವಂತನ ದೋಷ ಇಲ್ಲ ಅನ್ನುವ ಜ್ಞಾನದಿಂದಲೇ ಅವನಿಗೆ ಸಂತೋಷ. ಆ ಕೇವಲ ಅನ್ನೋ ಅರ್ಥ ಏನ್ ಕೊಡ್ತಾ ಇದೆ? ಕೇವಲ ಅನ್ನೋದರ ಅರ್ಥ ಅಂದ್ರೆ ಏವ ಅನ್ನೋದರ ಅರ್ಥ ಕೊಡ್ತಾ ಇದೆ, ಅದರಿಂದಲೇ ಅಂತ. ಇನ್ನು ಮುಂದೆ ನಾಣ್ಯೇನ ಕೇನಚಿತ್, ಭಗವಂತನ ತಿಳಿಯೋದಿದ್ರೆ ಹೀಗ್ ತಿಳ್ಕೊಳ್ಳಿ. ಏನಂತ? ಅವನಲ್ಲಿ ಯಾವುದೇ ದೋಷ ಇಲ್ಲ ಅಂತ ತಿಳ್ಕೊಳ್ಳಿ, ಹಾಗೆ ಎಲ್ಲಾ ಗುಣಗಳು ಅವನಲ್ಲಿ ತುಂಬಿದೆ ಅಂತ ತಿಳ್ಕೊಳ್ಳಿ. ಹೊರತು ಬೇರೆ ರೀತಿ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಅಲ್ಪ ಗುಣತ್ವಾದಿ ಜ್ಞಾನೇನ, ಅವನಲ್ಲಿ ಕಡಿಮೆ ಗುಣ ಇದೆ, ಅಥವಾ ಕರ್ಮಾದಿನ ಅಂದ್ರೆ ನಾವು ಕರ್ಮದಿಂದಲೇ ಮೋಕ್ಷ ಪಡಿಬಹುದು ಅಂತನೋ ಈ ರೀತಿ ಎಲ್ಲ ಇಲ್ಲ. ಕರ್ಮದಿಂದಲೇ ಮೋಕ್ಷ ಪಡೆಯೋದು ಅಂದ್ರೆ ನಾವು ಕರ್ಮಾಚರಣೆ ಮಾಡಿದ್ರೆ ಭಗವಂತನಿಗೆ ಸಂತೋಷ ಆಗ್ಬಿಡತ್ತೆ ಅಂತ ತಿಳ್ಕೊಳ್ಬೇಡಿ. ನಾವ್ ಎಷ್ಟೇ ಹೋಮ ಮಾಡಿದ್ರು ಕೂಡ ಭಗವಂತನ ಜ್ಞಾನ ಸರಿಯಾಗಿ ನಮ್ಗಿರ್ಬೇಕು. ಮಾಡೋ ಹೋಮ ಎಲ್ಲ ಚೆನ್ನಾಗಿ ಮಾಡ್ತಾನೆ ಇರ್ತೀವಿ, ಆದ್ರೆ ಒಳಗಡೆ ಜ್ಞಾನ ಏನಿದೆ? ನಾನು ದೇವರು ಒಂದೇ ಅಂತ ಜ್ಞಾನ ಇದ್ಬಿಟ್ರೆ ವ್ಯರ್ಥ. ಜೊತೆಗೆ ಭಗವಂತನಲ್ಲಿ ನಮಗಿಂತ ಜಾಸ್ತಿ ಇದೆ ಗುಣಗಳಷ್ಟೇ ಹೊರತು ಅವನಲ್ಲಿ ಪೂರ್ತಿ ಗುಣಗಳಿದೆ ಅಂತ ಏನ್ ಅರ್ಥ ಅಲ್ಲ. ಏನು ಭಗವಂತ ದೇವರು ಅಂತ ಏನರ್ಥ? ನಮ್ಮ ಅನಂತ ಕೋಟಿ ಜೀವರಾಶಿಗಳು ಏನೇನಿದ್ದಾರೆ ಅವು ಎಲ್ಲದಕ್ಕಿಂತಲೂ ಒಂದಿಷ್ಟು ಗುಣ ಜಾಸ್ತಿ ಇದೆ ಅಷ್ಟೇ ತಿಳ್ಕೊಳ್ಳೋಣ, ಯಾಕೆ ಅವನಲ್ಲಿ ಪೂರ್ತಿ ಇದೆ ಅಂತ ಅನ್ಬೇಕು ಅಂತ ಹೀಗೆಲ್ಲ ತಿಳಿತಾ ಹೋದ್ರೆ ಇದು ಅನ್ಯಥಾ ಉಪಾಸನೆ ಆಗತ್ತೆ. ಅನ್ಯಥಾ ಉಪಾಸನೆ ಅಂದ್ರೆ ಬೇರೆ ತರ ಚಿಂತನೆ ಮಾಡಿದ್ರಿ. ಹೇಗ್ ಮಾಡ್ಬೇಕು ಚಿಂತನೆ? ಭಗವಂತನಲ್ಲಿ ಯಾವತ್ತು ಸಕಲ ಸದ್ಗುಣಗಳು ಪೂರ್ಣವಾಗಿ ತುಂಬಿವೆ ಅಂತ, ನಮಗಿಂತ ಹೆಚ್ಚಾಗಿದೆ ಆದ್ರೆ ಸ್ವಲ್ಪ ದೋಷ ಇರ್ಲಿ ಅಂತ ಮಾಡಿದ್ರೆ ಅದು ದೊಡ್ಡಸ್ತಿಗೆ ಅಲ್ಲ. ಒಂದು ಚೂರು ದೋಷ ಅವನಲ್ಲಿಲ್ಲ, ಎಲ್ಲಾ ಸದ್ಗುಣಗಳು ಪೂರ್ಣವಾಗಿವೆ ಅಂತ. ಇದು ಮಾಡಿದಾಗ ಅವನಿಗೆ ಬಹಳ ಸಂತೋಷ ಆಗತ್ತೆ. ತಥಾಚ ಅದರಿಂದ ಏನಾಯ್ತು? ವೇದ ಶಾಸ್ತ್ರ ಪುರಾಣಗಳು ಇವೆಲ್ಲ ಏನಕ್ಕೆ ಹೊರಟಿವೆ ಅಂದ್ರೆ ಮೋಕ್ಷವನ್ನ ಜೀವರಿಗೆ ಕೊಡಿಸ್ಬೇಕು ಅಂತ ಹೇಳಿ ಇವೆಲ್ಲ ಶಾಸ್ತ್ರಗಳು ಹೊರಟಿವೆ. ಈ ಶಾಸ್ತ್ರದಿಂದ ನಮಗೆ ಭಗವಂತನ ತಿಳುವಳಿಕೆ ಬರುತ್ತೆ, ಭಗವಂತನ ಬಗ್ಗೆ ಜ್ಞಾನ ಬರುತ್ತೆ. ಶಾಸ್ತ್ರ ಓದಿದಾಗ ಹೇಗೆ ಜ್ಞಾನ ಬರಬೇಕು ನಮಗೆ ಅಂದ್ರೆ ಭಗವಂತನ ಗುಣಗಳು ಪೂರ್ಣವಾಗಿವೆ, ಬಹಳ ಚೆನ್ನಾಗಿವೆ ಅಂತ ಜ್ಞಾನ ಬಂದು ಅವನಲ್ಲಿ ಯಾವುದೇ ದೋಷ ಇಲ್ಲ ಅಂತ ಜ್ಞಾನ ಬಂದಾಗ ಮಾತ್ರ ಅವನಿಗೆ ಸಂತೋಷ ಆಗೋದು. ಹಾಗಾದ್ರೆ ಜೀವರಿಗೆ ಯಾವ ರೀತಿ ಭಗವಂತನ ಜ್ಞಾನ ತಂದು ಕೊಡುತ್ತೆ ಶಾಸ್ತ್ರ ಅಂದ್ರೆ, ನೋಡಿ ಜೀವರೇ, ಭಗವಂತನಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ನೀವು ತಿಳ್ಕೊಳ್ಳಿ, ಜೊತೆಗೆ ಅವನಲ್ಲಿ ಸಕಲ ಸದ್ಗುಣಗಳು ಪೂರ್ಣವಾಗಿವೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಏನಾಯ್ತು? ಇದು ವಾಕ್ಯ ಮುಖ್ಯ ನಮಗ್ ಬಹಳ. ಕೊನೆಗೆ ಜಯತೀರ್ಥರ ಮಾತು, ಈ ಪ್ಯಾರದ ಕೊನೆ ಮಾತು, ಸಕಲ ಗುಣ ಪರಿಪೂರ್ಣೆ ನಿರಸ್ತ ಸಮಸ್ತ ದೋಷೆ ನಾರಾಯಣೆ ಏವ ಅಶೇಷ ಶಾಸ್ತ್ರಸ್ಯ ಮಹಾತಾತ್ಪರ್ಯಂ. ಇಷ್ಟು ಈ ವಾಕ್ಯ ಮೇನ್ ವಾಕ್ಯ. ಸಕಲ ಗುಣ ಪರಿಪೂರ್ಣ, ಎಲ್ಲ ಗುಣಗಳು ಅವನಲ್ಲಿ ತುಂಬಿವೆ, ಯಾವುದೇ ದೋಷ ಅವನಲ್ಲಿ ಇಲ್ಲ. ಯಾರಲ್ಲಿ? ನಾರಾಯಣನಲ್ಲಿ. ಅಂಥ ನಾರಾಯಣನ ಬಗ್ಗೆನೆ ಸಮಗ್ರ ಶಾಸ್ತ್ರ ಹೇಳಲಿಕ್ಕೆ ಹೊರಟಿದೆ ಅಂತ. ಇಷ್ಟು ಇದು ನಮ್ಗೆ ಅನ್ಸತ್ತೆ. ಯಾವಾಗ್ಲೂ ಆಚಾರ್ಯರು ಇದನ್ನೇ ಹೇಳ್ತಾರೆ, ಭಗವಂತನ್ ನೋಡಿದ್ರೆ ಎಲ್ಲಾ ಗುಣಗಳು ಅವನಲ್ಲಿ ತುಂಬಿವೆ, ಅವನಲ್ಲಿ ಯಾವುದೇ ದೋಷ ಇಲ್ಲ, ಇಂಥ ನಾರಾಯಣ ತಿಳ್ಕೊಳ್ಳಿ ಅಂತ. ಇದನ್ನ ತಿಳ್ಕೊಳ್ಳೋದು ಏನಿದೆ ನಮಗ್ ಗೊತ್ತೇ ಆಗ್ಬಿಡಿದೆಯಲ್ಲ. ಈಗ ನಾವ್ ಶಾಸ್ತ್ರ ಓದೇ ತಿಳಿಬೇಕಾ? ಯಾರೋ ಪ್ರವಚನ ಮಾಡ್ತಾ ಇದ್ರು, ಹೇಳಿದ್ರು, ಮುಗ್ದಾಯ್ತಲ್ಲ. ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ, ಭಗವಂತನಲ್ಲಿ ಎಲ್ಲಾ ಗುಣಗಳಿದೆ, ಮುಗ್ದಾಯ್ತಲ್ಲ. ಈಗ ಇಡೀ ಶಾಸ್ತ್ರದ ಸಾರ ನಮಗ್ ಗೊತ್ತಾದ್ಮೇಲೆ ಶಾಸ್ತ್ರ ಓದಿ ಏನ್ ಮಾಡ್ಬೇಕೀಗ? ಈಗ ಇಡೀ ಶಾಸ್ತ್ರ ಓದ್ಮೇಲೆ ಏನ್ ಗೊತ್ತಾಗತ್ತೆ? ಇದೇ ಗೊತ್ತಾಗೋದು ಅಷ್ಟೇ ತಾನೇ ಅಂದ್ರೆ ಹಾಗಲ್ಲ. ಅದು ಭಕ್ತಿ ಬರ್ಬೇಕು ಅಂದ್ರೆ ವಿಚಾರ ಮಾಡ್ತಾ ಹೋಗ್ಬೇಕು. ಈ ಸಮಗ್ರ ವೇದ ಓದಿದ್ರೆ ನಮಗ್ ಗೊತ್ತಾಗೋದು ಈ ವಿಷಯ ಅಂತಂದ್ರೆ ಸಮಗ್ರ ವೇದದಿಂದ ಇದು ಗೊತ್ತಾಗತ್ತ? ಅದು ಹೇಗ್ ಸಾಧ್ಯ? ವೇದ ಮಂತ್ರಗಳಲ್ಲಿ ಅಗ್ನಿ ದೇವರ ಮಂತ್ರ ಇದೆ, ಇಂದ್ರ ದೇವರ ಬಗ್ಗೆ, ಯಮ, ವರುಣ, ಬೇಕಾದಷ್ಟು ದೇವತೆಗಳ ಬಗ್ಗೆ ಮಂತ್ರಗಳಿದೆ. ಮತ್ತೆ ಈ ಭೂಮಿಯ ಬಗ್ಗೆ ವಿವರಣೆ ಇದೆ, ಎಷ್ಟೆಷ್ಟು ವಿಷಯ ಇದೆ. ಅಷ್ಟೆಲ್ಲಾ ವಿಷಯ ಹೇಳೋ ವೇದ ಮುಖ್ಯವಾಗಿ ಏನಕ್ಕೆ ಹೊರಟಿದೆ ಅಂದ್ರೆ ಭಗವಂತ ಸಕಲ ಸದ್ಗುಣ ಪರಿಪೂರ್ಣ, ಆ ಭಗವಂತಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದೆ. ಅಂದ್ರೆ ಅದು ಎಷ್ಟು ಚೆನ್ನಾಗಿ ಆ ಸಾರ ತೆಗ್ದಿರ್ಬೇಕು. ಪ್ರತಿಯೊಂದು ವೇದ ಮಂತ್ರ ಗಮನಿಸಿ, 100 ಬುಕ್ ಅನ್ನು ಓದಿ, ಒಂದು ಬುಕ್ ಅಲ್ಲ 100 ಬುಕ್ ಅನ್ನು ಓದಿ, ಈ 100 ಬುಕ್ಗಳು 100 ಬುಕ್ ಏನಿದೆ ಇದು ಒಟ್ಟಿಗೆ ಏನನ್ನ ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳ್ಬೇಕು ಅಂದ್ರೆ ಬಹಳ ಕಷ್ಟ. ಅದು ಒಂದು ಬುಕ್ ಅಲ್ಲಿ ಒಂದೊಂದ್ ಪೇಜ್ ಓದ್ತಾ ಆದ್ರೆ ನೆನ್ಪಿಟ್ಕೊಂಡು ಹೋಗ್ಬೇಕಲ್ಲ, ಏನೇನ್ ಹೇಳಿದ್ರು ಈ ಪೇಜ್ ಅಲ್ಲಿ ಕೊನೆಗೆ ಅಂತ. ಒಂದು ಬುಕ್ ಇಡೀ 100 ಪೇಜ್ ಓದಿ ಕೊನೆಗೆ ಈ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ ಹೇಳಿ ಅಂತಂದ್ರೆ ಬಹಳ ಕಷ್ಟ. ಅದ್ ಹೇಳೋದು ಸುಲಭ ಅಲ್ಲ. ಯಾಕಂದ್ರೆ ಒಟ್ಟು ಒಂದೇ ಲೈನಲ್ಲಿ ಹೇಳ್ಬೇಕು ಇದರ ಸಾರ ಏನು, ಇಡೀ 100 ಪೇಜ್ ಯಾಕ್ತಕ್ಕೋಸ್ಕರ ಬರ್ದಿತ್ತು ಅಂತ. ಇದು ಬಹಳ ಕಷ್ಟ. ಅಂತದ್ರಲ್ಲಿ ಅನಂತ ವೇದ ರಾಶಿಗಳು ಈ ಒಂದೇ ವಿಷಯ ಹೇಳ್ತಾ ಇದೆ ಅಂತ ಇವರು ತೀರ್ಮಾನ ಮಾಡ್ತಾರೆ ಅಂದ್ರೆ, ಮಧ್ವಾಚಾರ್ಯರಾಗ್ಲಿ ಅಥವಾ ವೇದವ್ಯಾಸರು ಬಿಡಿ, ಆಶ್ಚರ್ಯ ಇಲ್ಲ. ಮಧ್ವಾಚಾರ್ಯ ತೀರ್ಮಾನ ಮಾಡ್ತಾರೆ ಅಂದ್ರೆ ಎಂಥ ದೊಡ್ಡ ವಿಷಯ. ಆ ಸಮಗ್ರ ವೇದ ರಾಶಿಗೆ ಅರ್ಥ ಇಷ್ಟು ಅಂತ ಹೇಳ್ಬೇಕು ಅಂದ್ರೆ ದೊಡ್ಡ ವಿಷಯ.
ಮತ್ತು ಇಡೀ ಶಾಸ್ತ್ರಕ್ಕೆ ಇಂತಹ ಭಗವಂತನ ತಿಳಿಸ್ಲಿಕ್ಕೆ ಅವುಗಳ ತಾತ್ಪರ್ಯ ಇರೋದು ಅಂತ ಇಷ್ಟು ವಿಷಯ ಬಂತು. ಇದಾದ್ಮೇಲೆ ಮುಂದೆ ಭಗವದ್ಗೀತೆಯ ಮಾತುಗಳನ್ನ ಕೆಲವು ಉದಾಹರಣೆಯನ್ನ ಕೊಡ್ತಾರೆ. ಜೊತೆಗೆ ಉದಾಹರಣೆ ಅನ್ನೋದು ಏನಂದ್ರೆ ಸಂವಾದ. ನಾವ್ ಹೇಳೋ ವಿಷಯದಲ್ಲಿ ಒಂದು ಪ್ರಮಾಣ ಕೊಡ್ಬೇಕು. ನಾವೆಲ್ಲ ಹೇಳ್ತಾ ಇರ್ತೀವಲ್ಲ, ಏನಾರೊಂದು ಮಡಿ ವಿಷಯನೋ ಇನ್ಯಾವುದೋ ಒಂದು ವಿಷಯದ ಬಗ್ಗೆ ಹೋದ್ರೆ ಪ್ರಮಾಣ ಕೊಡಿ ಅಂತ. ಕೆಲವುದಕ್ಕೆಲ್ಲ ಪ್ರಮಾಣ ಇರಲ್ಲ, ಸಂಪ್ರದಾಯ ಅಂತ ಹೇಳ್ತೀವಿ. ಇಲ್ಲಿ ಶಾಸ್ತ್ರದಲ್ಲಿ ಹಾಗಲ್ಲ, ಒಂದ್ ಪ್ರಮಾಣ ಬೇಕು. ಈಗ ಏನ್ ಹೇಳಿದ್ರು ಒಂದ್ ವಿಷಯದ ಪ್ರಮಾಣ ಕೊಡಿ ಅಂತ. ಯಾವ ವಿಷಯದಲ್ಲಿ? ಭಗವಂತನನ್ನ ನಾವು ಎಲ್ಲಾ ಗುಣಗಳಿಂದ ತುಂಬಿದಾನೆ, ಪೂರ್ಣನಾಗಿದ್ದಾನೆ, ಅವನಲ್ಲಿ ಯಾವುದೇ ದೋಷ ಇಲ್ಲ ಅಂತ ನಾವು ತಿಳ್ಕೊಂಡ್ರೆ ಆ ಭಗವಂತನಿಗೆ ಸಂತೋಷ ಆಗತ್ತೆ ಅಂತ ಎಲ್ಲಿ ಹೇಳಿದಾನೆ? ಭಗವಂತನ ಮಾತಿದೆಯಾ ಹಾಗೆ? ನನ್ನ ಬಗ್ಗೆ ನೀವು ಈ ರೀತಿ ತಿಳ್ಕೊಂಡ್ರೆ ನನಗ್ ತುಂಬಾ ಸಂತೋಷ ಆಗತ್ತೆ ಅಂತ ಎಲ್ಲ ಹೇಳಿದಾನೆ ಭಗವಂತ. ಅಲ್ಲಿಗೊಂದು ಪ್ರಮಾಣ ಬೇಕಲ್ಲ, ಅದಕ್ಕೆ ಪ್ರಮಾಣ ಕೊಡ್ತಾರೆ. ಈಗ ಮುಂದಕ್ಕೆ ಆಗಮ ವಾಕ್ಯಾನಿ ಉದಾಹರತಿ. ಮುಂದಿನ ಸುಧಾ ಮೂಲಕ್ ಬಂದಿದ್ದೀನಿ. ಸ್ಯಾದೇತತ್ ಯದಿ, ನೀವ್ ಹೇಳ್ದಾಗೆಲ್ಲ ನಿಜ. ಯಾವಾಗ? ಪ್ರಾಮಾಣಿಕಂ ಸ್ಯ, ನೀವ್ ಹೇಳಿದ ವಿಷಯ ಪ್ರಮಾಣದಿಂದ ಗೊತ್ತಾದ್ರೆ ಸರಿ, ಒಂದ್ ಪ್ರಮಾಣ ಕೊಡಿ ನಮ್ಗೆ ಅಂತ. ಅದಕ್ಕೆ ಆಗಮ ವಾಕ್ಯಾನಿ ಉದಾಹರತಿ. ಆದ್ರಿಂದ ಶಾಸ್ತ್ರ ವಾಕ್ಯಗಳನ್ನು ತೋರಿಸ್ತಾರೆ, ವೇದ ಮಂತ್ರನೂ ತೋರಿಸ್ತಾರೆ, ಜೊತೆಗೆ ಗೀತೆಯ ವಾಕ್ಯಗಳನ್ನು ತೋರಿಸ್ತಾರೆ. ಆದ್ರಿಂದ ಒಬ್ರು ಕೇಳಿದ್ರು ಒಂದ್ಸಲ ಏನಂತ, ಸುಧಾ ಓದಿದ್ರೆ ಸುಧಾದಲ್ಲಿ ಉಪನಿಷತ್ತು ಬರೋದಿಲ್ಲ, ಗೀತೆ ಬರೋದಿಲ್ಲ, ಭಾಗವತ ಬರೋದಿಲ್ಲ, ಅದು ಬರೀ ಏನೋ ಒಂದು ತರ್ಕಶಾಸ್ತ್ರದ ವಿಷಯ, ಬರೀ ತರ್ಕದ ಬಗ್ಗೆ ಹೇಳ್ತಾರೆ ಅಂತ. ಬರೀ ತರ್ಕದ ಬಗ್ಗೆ ಹೇಳ್ತಾರ ಸುಧಾದಲ್ಲಿ? ಎಷ್ಟೆಷ್ಟಿದೆ ಉಪನಿಷತ್ತುಗಳು, ಎಷ್ಟು ಕಡೆ ಹೇಳ್ತಾರೆ, ಭಾಗವತದ ಮಾತುಗಳನ್ನ ಎಷ್ಟು ಕಡೆ ಉಲ್ಲೇಖ ಮಾಡ್ತಾರೆ, ಭಗವದ್ಗೀತೆಯ ಮಾತು ಎಷ್ಟೆಷ್ಟು ಕಡೆ ಬರುತ್ತೆ, ವೇದ ಮಂತ್ರಗಳ ಉಲ್ಲೇಖ ಅಂತೂ ಹೇರಳವಾಗಿದೆ. ಅಂದ್ರೆ ವಿಶ್ವಕೋಶ ಸುಧಾ. ಇದು ಬಂದಿಲ್ಲ ಅಂತಿಲ್ಲ ಸುಧಾದಲ್ಲಿ, ಅಷ್ಟು ವಿಷಯ ಹಾಕಿದ್ದಾರೆ ಸುಧಾದಲ್ಲಿ. ಆದ್ರಿಂದ ಯಾಕಂದ್ರೆ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯದು ಅಲ್ಲೇ ಬಿಟ್ಟಿಲ್ಲ, ಅನುವ್ಯಾಖ್ಯಾನದಲ್ಲಿ ಅದನ್ನು ಜಯತೀರ್ಥರಂತೂ ಇನ್ನೂ ಏನೇನ್ ಬೇಕೋ ಅದಕ್ಕೆಲ್ಲ ಸೇರಿಸಿದ್ದಾರೆ, ಏನನ್ನೂ ಬಿಟ್ಟಿಲ್ಲ. ಇದೊಂದ್ ರೀತಿ ಮಹಾಭಾರತದಂತೆ ಸುಧಾ ಗ್ರಂಥ ಇದೆ, ಅಷ್ಟು ವಿಷಯಗಳನ್ನು ತುಂಬಿಸಿದ್ದಾರೆ. ಈ ಭಗವದ್ಗೀತೆಯ ಮಾತುಗಳನ್ನು ಉಲ್ಲೇಖ ಮಾಡ್ತಾ ಸ್ವಲ್ಪ ಭಗವದ್ಗೀತೆಯ ತರಾನೂ ಇರುತ್ತೆ, ಆದ್ರೆ ಕೆಲವೊಂದ್ಸರಿ ಭಗವದ್ಗೀತೆಯ ಪದಗಳು ಹಾಗೆ ಸಿಗ್ದೇನೂ ಇರಬಹುದು. ಅದೇನ್ ಮಾಡ್ತಾರೆ ಅಂದ್ರೆ ಶಾಸ್ತ್ರದಲ್ಲಿ ಗೀತೆಯ ಅರ್ಥ ಮನಸ್ಸಿನಲ್ಲಿ ಇರುತ್ತೆ, ಶ್ಲೋಕ ಬರಿಬೇಕಾದ್ರೆ ಕೆಲವೊಂದ್ಸಲಿ ಪದ ಆಚೆ ಈಚೆ ಮಾಡಿ ಅನುವಾದವನ್ನ ಮಾಡ್ತಾರೆ. ಅದೊಂದು ಶೈಲಿ, ಶಾಸ್ತ್ರಕಾರದ ಶೈಲಿ. ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ ನಮಗ್ ಸಂದರ್ಭ, ಈ ಸಂದರ್ಭಕ್ಕೆ ನಮಗೊಂದು ಅರ್ಥ ಆಗ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಆ ಪದ ಹಾಕಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಈಗ ಈ ಶ್ಲೋಕಗಳನ್ನ ಹೇಳ್ಕೊಡ್ತೀನಿ ಒಮ್ಮೆ ಒಟ್ಟಿಗೆ. ಇದು 2.5 ಶ್ಲೋಕ ಇದೆ, ಆ ಒಟ್ಟಿಗೆ ಹೇಳ್ಬಿಡ್ತೀನಿ. ಯೋ ಮಾಮಶೇಷ ದೋಷೋಜ್ಜಂ, ಯೋ ಮಾಮಶೇಷ ದೋಷೋಜ್ಜಂ ಗುಣ ಸರ್ವಸ್ವ ಬೃಂಹಿತಂ, ಗುಣ ಸರ್ವಸ್ವ ಬೃಂಹಿತಂ ಜಾನಾತ್ಯಸ್ಮೈ ಪ್ರಸನ್ನೋಹಂ, ಜಾನಾತ್ಯಸ್ಮೈ ಪ್ರಸನ್ನೋಹಂ ದದ್ಯಾಂ ಮುಕ್ತಿಂ ನ ಚಾನ್ಯಥಾ, ದದ್ಯಾಂ ಮುಕ್ತಿಂ ನ ಚಾನ್ಯಥಾ, ದದ್ಯಾಂ ಮುಕ್ತಿಂ ನ ಚಾನ್ಯಥಾ. ಯೋ ಮಾಮಶೇಷ ದೋಷೋಜ್ಜಂ ಗುಣ ಸರ್ವಸ್ವ ಬೃಂಹಿತಂ ಜಾನಾತ್ಯಸ್ಮೈ ಪ್ರಸನ್ನೋಹಂ ದದ್ಯಾಂ ಮುಕ್ತಿಂ ನ ಚಾನ್ಯಥಾ. ಯೋ ಮಾಮಶೇಷಾಭ್ಯಧಿಕಂ, ಸ್ವಲ್ಪ ಅದೇ ತರ ಇದೆ, ಅದೇ ಬೇರೆ ಶ್ಲೋಕ. ಯೋ ಮಾಮಶೇಷಾಭ್ಯಧಿಕಂ ವಿಜಾನಾತಿ ಸಯೇವ ಮಾಂ, ವಿಜಾನಾತಿ ಸಯೇವ ಮಾಂ, ವಿಜಾನಾತ್ಯಖಿಲಾಂತಸ್ಯ, ವಿಜಾನಾತ್ಯಖಿಲಾಂತಸ್ಯ ದದ್ಯಾಂ ಕಾಮಾನ್ ಪರಂ ಪದಂ, ದದ್ಯಾಂ ಕಾಮಾನ್ ಪರಂ ಪದಂ.
ಯೋ ಮಾಮಶೇಷಾಪ್ಯಧಿಕಂ ವಿಜಾನಾತಿ ಸಜೇವ ಮಾಂ ವಿಜಾನಾತ್ಯಖಿಲಾಂಸ್ತಸ್ಯ ದದ್ಯಾಂ ಕಾಮಾನ್ ಪರಂ ಪದಂ ಯೋ ಮಾಮೇವಮಸಮ್ಮೂಢಃ ಯೋ ಮಾಮೇವಮಸಮ್ಮೂಢಃ ಕಿಂ ಮಾಂ ನಿಂದಂತಿ ಶತ್ರವಃ ಕಿಂ ಮಾಂ ನಿಂದಂತಿ ಶತ್ರವಃ ಯೋ ಮಾಮೇವಮಸಮ್ಮೂಢಃ ಕಿಂ ಮಾಂ ನಿಂದಂತಿ ಶತ್ರವಃ. ಇಷ್ಟು ಪ್ರಮಾಣ ಕೊಟ್ರು. ಇದರಲ್ಲಿ ಕೆಲವು ಶಬ್ದದಿಂದ ವೇದ ಮಂತ್ರಗಳನ್ನು ಕೂಡ ತಿಳಿಸ್ತಾ ಇರ್ತಾರೆ. ಮೊದಲಿಗೆ ಸರಳವಾಗಿ ಈ ಶ್ಲೋಕದ ಅರ್ಥ ನೋಡೋಣ. ಯೋ ಮಾಂ ಅಶೇಷ ದೋಷೋಚ್ಛಂ, ಯಾವ ಮನುಷ್ಯ ಮಾಂ ಅಂದ್ರೆ ಪರಮಾತ್ಮ ಹೇಳ್ತಾ ಇರೋದು ನನ್ನನ್ನ ಅಶೇಷ ದೋಷ ಉಜ್ಜಂ, ಯಾವುದೇ ದೋಷ ಇಲ್ಲ ಅಂತ ತಿಳ್ಕೊಳ್ತಾನೋ, ಜೊತೆಗೆ ಗುಣ ಸರ್ವಸ್ವ ಬ್ರಹ್ಮಿತಂ, ಗುಣಗಳ ಸರ್ವಸ್ವ ಎಲ್ಲಾ ಗುಣಗಳಿಂದನೂ ಬ್ರಹ್ಮಿತಂ, ನಾನು ಸೇರ್ಕೊಂಡ್ಬಿಟ್ಟಿದ್ದೀನಿ, ತುಂಬಿ ಹೋಗಿದ್ದೇನೆ ಅಂತ ಯಾರು ತಿಳಿತಾನೋ ಅಂತಹವನಿಗೆ ಜಾನಾತಿಂದ ತಿಳಿಯೋದು, ಅಂತ ತಿಳಿತಾನೋ ಅಂತಹ ಆ ವ್ಯಕ್ತಿಗೆ ಅಸ್ಮೈ ಅಹಂ ಪ್ರಸನ್ನ, ನಾನ್ ಬಹಳ ಸಂತುಷ್ಟನಾಗಿ ಅವನಿಗೆ ಮುಕ್ತಿಂ ದದ್ಯಾಂ, ಮೋಕ್ಷವನ್ನ ಕೊಡ್ತೇನೆ, ಮುಕ್ತಿಯನ್ನ ಕೊಡ್ತೇನೆ. ನಚ ಅನ್ಯಥ, ಇದಕ್ಕಿಂತ ವಿಪರೀತವಾಗಿ ತಿಳಿದ್ರೆ ಅವನಲ್ಲಿ ದೋಷಗಳೇ ತುಂಬಿವೆ, ಚೂರು ಗುಣಗಳೂ ಇಲ್ಲ ಅಂತ ವಿಪರೀತವಾಗಿ ತಿಳ್ಕೊಂಡ್ರೆ ಅವನಿಗೆ ನಾನು ಸಂತುಷ್ಟನಾಗಿ, ನಾನು ಖುಷಿಯಾಗಿ ಅವನಿಗೆ ಮೋಕ್ಷ ಕೊಡೋದಿಲ್ಲ ಅಂತ ಅರ್ಥ. ಮುಂದಕ್ಕೆ ಅಂತೂ ಈ ಶ್ಲೋಕದಿಂದ ನಮ್ಗೆ ಏನು ಗೊತ್ತಾಯ್ತು, ಭಗವಂತನನ್ನು ನಾವು ಯಾವ ರೀತಿ ತಿಳಿದ್ರೆ ಅವನಿಗೆ ಸಂತೋಷ ಆಗತ್ತೆ ಅಂತ ಈ ಶ್ಲೋಕದಿಂದ ಗೊತ್ತಾಯ್ತು. ಇದೇ ತರ ಮುಂದಿನ ಶ್ಲೋಕಕ್ಕೂ ಕೂಡ ವಿವರಣೆ ಇದೆ. ಯೋಮಾಂ ಅಶೇಷ ಅಪ್ಯಧಿಕಂ, ಯಾವ ವ್ಯಕ್ತಿ ನನ್ನನ್ನ ಎಲ್ಲರಿಗಿಂತಲೂ ಹೆಚ್ಚು, ಅಪ್ಯಧಿಕ ಅಂದ್ರೆ ಹರಿಸರ್ವೋತ್ತಮ ಅಂತ ಹೇಳ್ತಾ ಇರ್ತೀವಲ್ಲ, ಹರಿಸರ್ವೋತ್ತಮ ಅಂತ ಹೇಳಿದ ಕೂಡಲೇ ಭಗವಂತನಿಗೆ ಪ್ರೀತಿ ಆಗತ್ತಾ, ಅವನಿಗೆ ನಿಜವಾಗ್ಲೂ ಸಂತೋಷ ಆಗತ್ತಾ ಅಂದ್ರೆ ಇದೇ ಪ್ರಮಾಣ ನಮ್ಗೆ. ಯೋಮಾಂ ಅಶೇಷ ಅಪ್ಯಧಿಕಂ, ಎಲ್ಲರಿಗಿಂತಲೂ ಉತ್ತಮ ಅಂತ ನನ್ನನ್ನ ಯಾವ ಮನುಷ್ಯ ವಿಜಾನಾತಿ, ವಿಶೇಷವಾಗಿ ತಿಳಿಯೋದು. ಬರೀ ಹರಿಸರ್ವೋತ್ತಮತ್ವ ಅಂತ ಹೇಳೇನೆ ನಾವು ಜೀವನ ಕಳಿಯೋದಲ್ಲ. ಅಂದ್ರೆ ಅಭಿಪ್ರಾಯ ಹರಿಸರ್ವೋತ್ತಮತ್ವ ಅಂತ ಹೇಳ್ಬೇಕು ಜೋರಾಗಿ ಬಾಯ್ಬಿಟ್ಟು, ಆದ್ರೆ ಅವನ್ ಭಗವಂತ ಹೇಗೆ ಸರ್ವೋತ್ತಮ, ಅವನ ಬಗ್ಗೆ ಶಾಸ್ತ್ರಾಧ್ಯಯನ ಮಾಡಿ ನಾವು ಅವನ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು ಅಂತ ತಾತ್ಪರ್ಯ. ಆ ರೀತಿ ತಿಳಿದ್ರೆ ಅಖಿಲಾಂತಸ್ಯ ಕಾಮಾನ್ ದದ್ಯಾಂ, ಅವನ ಕಾಮನೆಗಳು ಏನೇನಿದೆ ಅದನ್ನ ನಾನು ಪೂರಣೆ ಮಾಡ್ತೀನಿ, ಜೊತೆಗೆ ಮೋಕ್ಷವನ್ನು ಕೊಡ್ತೇನೆ. ಅಂದ್ರೆ ಎಷ್ಟು ಸಂತೋಷ ಆಗ್ಬೇಕು ಭಗವಂತನಿಗೆ, ಖಂಡಿತ ಆಗತ್ತೆ ಅಂತ ತಾತ್ಪರ್ಯ. ಆದ್ರೆ ಯಹ ಮಾಂ ಏವಂ ಅಸಮ್ಮೂಢ, ಯಾರು ನನ್ನ ಈ ರೀತಿ ತಿಳಿಯಲ್ಲ, ಅಜ್ಞಾನಿ ಯಾರಿದ್ದಾರೆ, ದ್ವೇಷಿಯಾದವನು ಯಾರಿದ್ದಾರೆ, ಕಿಮ್ಮಾಂ ನಿಂದಂತಿ ಶತ್ರವಃ, ಅಂತಹವರು ನನ್ನನ್ನು ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅವ್ರು ನನಗೇನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಶತ್ರುಗಳನ್ನ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಈ ರೀತಿ ಹೇಳಿದ್ದಾರೆ. ಅಂತೂ ದೈತ್ಯರನ್ನ ಸಂಹಾರ ಮಾಡ್ತಾನೆ, ಸಾತ್ವಿಕರಿಗೆ ಅನುಗ್ರಹ ಮಾಡ್ತಾನೆ. ಇಷ್ಟು ಇಲ್ಲಿ ಬಂದ ವಿಷಯ. ಸಾತ್ವಿಕರು ಹೇಗ್ ತಿಳಿದ್ರೆ ಅನುಗ್ರಹ ಮಾಡ್ತಾರೆ ಅನ್ನೋ ವಿಷಯ ಇಲ್ಲಿಗೆ ಬಂದಿದೆ. ಇನ್ನು ಮುಂದೆ ಒಂದೊಂದರ ವಿವರಣೆ ವಿಶೇಷವಾಗಿ ಕೊಡ್ತಾರೆ ಜಯತೀರ್ಥರು. ನನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ಯಾವ ವೇದದಲ್ಲಿ ಸರ್ ಇದು? ಈ ಯಾವ ವೇದ ಭಾಗ? ಪ್ರಮಾಣ ಯಾವ್ದು ಹೇಳಿ? ಈ ಪ್ರಮಾಣ ಭಗವದ್ಗೀತೆಯ ಗೀತೆ ಅನುವಾದ. ಅನುವಾದ. ಹಾ, ಅದು ವೇದ ಭಾಗ ಅಲ್ಲ ಇದು. ವೇದ ಭಾಗ ಸೂಚನೆ ಮಾಡ್ತಾರೆ. ಕೊನೆಗೊಂದು ಎಲ್ಲ ಕಿಮ್ಮಾಂ ನಿಂದಂತಿ ಶತ್ರವಃ ಅಂತ ಕೊನೆಯದು, ಅದರಿಂದ ವೇದ ಮಂತ್ರನೂ ಹೇಳಿದ್ದಾರೆ. ಅದು ಮುಂದೆ ಬರುತ್ತೆ ನಾಳೆ ಪಾಠ. ಆಚಾರ್ಯ ಸುಧಾ ಪಾಠ ನಂಬರ್ 10-11 ನಂಬರೇ ಬರಲ್ಲ. ನಂಬರ್ ಬರ್ತಾ ಇಲ್ವಾ ನಿಮ್ಗೆ? 10-11 ಬರಲ್ಲ ಚಾಲ್ಕ ಇದರಲ್ಲಿ ಬರಲ್ಲ, ನಂಬರ್ ಬರಲ್ಲ. ಹಾಗಾದ್ರೆ ನೀವು ಪೇಜ್ ನಂಬರ್ ಹೇಳ್ಬೇಕು, ಫಾಲೋ ಮಾಡ್ಬೇಕಾ? ಆ ಪೇಜ್ ನಂಬರ್ ಸಾಕು, ಫಾಲೋ ಮಾಡ್ತಾ ಇದ್ದಾನೆ. 574 ಪೇಜ್ ನಂಬರ್. ಸರಿ.
ಸಂಸ್ಕೃತ್ 570. ನಮಸ್ಕಾರ ಗುರುಗಳೇ. ಹೌದು 570 ಸರಿ ಇದೆ. ಇವಾಗ ಹೇಳಿ ಶ್ಲೋಕ 575. ಹೌದು 575. 575 ಅಲ್ಲಿ ಇದೆ ಅಂತ. 560 ಹೌದು. ಕನ್ನಡ 560 ಕನ್ನಡ ಆಚಾರ್ಯ. ಕನ್ನಡ 560 ಅಂತ ನೋಡಿ ಹೇಳ್ತಾ. ಸಂಸ್ಕೃತ್ ಬಂದು 575. ಹೌದು. ಧನ್ಯವಾದ ಸರ್. ನಮಸ್ಕಾರ ಆಚಾರ್ಯ.